ಆಗಿರೋದನ್ನ ಪಟ್ಟಭದ್ರ ಹಿತಾಸಕ್ತಿನ ಸಹಿಸ್ತಾ ಇಲ್ಲ. ಬಿಜೆಪಿ ಅವ್ರಿಗೆ ಹೇಳಿದ್ರೆ ಸರ್, ಕಾಂಗ್ರೆಸ್ ಅಲ್ಲಿ ಯಾರು ಹೇಳಿರೋದು? ಸಿದ್ದರಾಮಯ್ಯನವರಿಗೆ ಬಿಜೆಪಿ ಮೇಲೆ ಸಿಟ್ಟು ಕಡಿಮೆ ಆಗಿದೆ. ಅದನ್ನ ಬಿಜೆಪಿ ಮೇಲೆ ಹೇಳಿದರೆ ನೀವು ಭಾವಿಸುವಂತ ಅವಶ್ಯಕತೆ ಇಲ್ಲ. ಯಾರು ಅವರ ಪಕ್ಷದಲ್ಲೇ ಆಂತರಿಕವಾಗಿ ಅವ್ರ ಕಾಲನ್ನ ಎಳಿತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರ ಮೇಲೆ ಅವ್ರು ಹರಿಯಾಯ್ದಿರುವಂಥದ್ದು. ಆದರೆ ನನ್ನ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕುರಿ ಕಾಯ್ತಕ್ಕಂಥ ಒಬ್ಬ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂತೋಷ. ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೆ, ಐಂದ್ರಾಯಸ್ ಹೇಳ್ಕೊಂಡೇನು ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಬಜೆಟ್ ಅಲ್ಲಾದರೂ ಕೂಡ ಹಿಂದುಳಿದ ಸಮುದಾಯಗಳಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿದ್ರು 550 ಕೋಟಿ ರೂಪಾಯಿಗಳು, ಈ ಬಜೆಟ್ ಅಲ್ಲಾದರೂ ಕೂಡ ಕನಿಷ್ಠ 2,500-3 ಸಾವಿರ ಕೋಟಿನ ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೊಂದು ಕಡೆ ಏನ್ ದಾಡಿ ಆಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ? ಏನೋ ಆಕಸ್ಮಿಕವಾಗಿ ಕುರಿ ಮೇಕೆಗಳು ಸಾಯ್ತದ ಇದ್ದಾವೆ ರಾಜ್ಯದಲ್ಲಿ. ಅದರ ಪರಿಹಾರದ ಬಾಕಿ ಅನುಗ್ರಹ ಯೋಜನೆ 45 ಕೋಟಿ ರೂಪಾಯಿ ಇವತ್ತಿಗೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಅಷ್ಟೊಂದು ದಿವಾಳಿ ಆಗಿದೆ ಹಾಗಾದ್ರೆ ರಾಜ್ಯ ಸರ್ಕಾರ, ಹಾಗಾದ್ರೆ ಖಜಾನೆ ಖಾಲಿ ಆಗಿದೆ. ಹಾಗಾದ್ರೆ ಯಾಕೆ ಕಳೆದ 1 ತಿಂಗಳಿಂದ ನಾವು ಬೊಬ್ಬೆ ಹೊಡಿತಾ ಇದ್ರು ಕೂಡ ಆ ಬಡ ಕುಟುಂಬಗಳಿಗೆ, ಕುರಿಕಾರರಿಗೆ ಆ 45 ಕೋಟಿ ರೂಪಾಯಿ ಪರಿಹಾರವನ್ನ ಯಾಕೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ? 90,000 ಕುರಿ ಮೇಕೆಗಳು ಸತ್ತಿರುವಂಥದ್ದು, ಕೇವಲ 30,000 ಕುರಿಗಳಿಗೆ ಮೇಕೆಗಳಿಗೆ ಪರಿಹಾರ ಕೊಟ್ಟಿದ್ದಾರೆ. 70,000 60,000ಕ್ಕೆ ಇನ್ನೂ ಕೂಡ ಪರಿಹಾರನ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಿಲ್ಲ ಏನಾಗಾದ್ರೆ? ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ಬೇಕಾದ್ರೆ ಸಮಾಜ ನೆನಪಾಗ್ತದೆ, ಆದ್ರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನೀವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.